ಏನು ಕಾರ್ನಲ್ಲಿ ಬ್ಲಾಸ್ಟ್ ಮಾಡಿಕೊಂಡು ನಾಗೇಂದ್ರ ಏನು ಸುಸೈಡ್ ಮಾಡಿಕೊಂಡಿದ್ದ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮೃತಪಟ್ಟಿರುವಂತಹ ನಾಗೇಂದ್ರನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೆಬ್ಬುಳ ಸಮೀಪದ ರಾಮನಗುಳಿ ಗ್ರಾಮದಲ್ಲಿ ಈತನ ಅಂತ್ಯಕ್ರಿಯೆ ನೆರವೇರಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ರಾಮನಗುಳಿ ಗ್ರಾಮ. ಇಲ್ಲಿ ಮೃತಪಟ್ಟಿರುವಂತಹ ನಾಗೇಂದ್ರನ ಮನೆ ಇದೆ. ಆದರೆ ಪೋಷಕರು ಹೇಳ್ತಿರುವಂಥದ್ದು, ಈ ರೀತಿಯಾಗಿ ಯಾಕೆ ಮಾಡ್ಕೊಂಡ ಅಂತ ಗೊತ್ತೇ ಆಗಲಿಲ್ಲ, ಕೊನೆ ಬಾರಿ ಮಗನ ಮುಖ ನೋಡೋಕ್ಕೂ ಕೂಡ ಆಗಲಿಲ್ಲ ಅಂತ ಅವರು ಕಣ್ಣೀರಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ಗೆ ಮೃತ ಯುವಕ ನಾಗೇಂದ್ರ ಅವರ ತಂದೆ ಹಾಗೂ ತಾಯಿ ಈ ರೀತಿಯಾಗಿ ಮಾತುಗಳನ್ನು ಹೇಳಿ ಕಣ್ಣೀರಾಗಿದ್ದಾರೆ. ನಮ್ಮ ಮಗ ಸತ್ತಿದ್ದಾನೆ ಅಂತ ಪೊಲೀಸರು ಹೇಳಿದ ಮೇಲೆ ಗೊತ್ತಾಯಿತು. 5-6 ವರ್ಷಗಳ ಹಿಂದೆ ಆತ ಲವ್ ಮಾಡುವಂಥ ವಿಚಾರ ನಮಗೆ ಗೊತ್ತಿತ್ತು. ನಮ್ಮ ಮಗ ನಾಗೇಂದ್ರನನ್ನ ಇಡೀ ಊರಿನವರು ಹೊಗಳ್ತಾ ಇದ್ರು, ಕೊಂಡಾಡ್ತಾ ಇದ್ರು. ಅಂದರೆ ಹೀಗೆ ಮಾಡ್ಕೊಂಡಿದ್ದಾನೆ ಅಂತ ಪೊಲೀಸರಿಗೇನೆ ಆಶ್ಚರ್ಯ ಆಗಿದೆ. ಈ ರೀತಿಯಾಗಿ ನ್ಯೂಸ್ ಫಸ್ಟ್ಗೆ ಮೃತ ನಾಗೇಂದ್ರನ ತಂದೆ ತಾಯಿ ಹೇಳಿದ್ದಾರೆ. ತುಮಕೂರಿನಲ್ಲಿ ಏನು ನಾಗೇಂದ್ರ ಗೌಡ ಎನ್ನುವ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರೋ ಪ್ರಕರಣ ಸಂಬಂಧಿಸಿದಂತೆ ನಾವೀಗ ಆತನ ಗ್ರಾಮ ಹೆಬ್ಬುಳ ಗ್ರಾಮದಲ್ಲಿದ್ದೀವಿ. ಅವ್ರ ತಂದೆ ನಮ್ಮ ಜೊತೆ ಇದ್ದಾರೆ. ಸರ್, ಯಾವತ್ತು ಅವನ ಮನೆಗೆ ಹೋಗಿದ್ದ ಸರ್? ಎಷ್ಟು ದಿನದಿಂದ ಮನೇಲಿ ಇರಲಿಲ್ಲ? 1 ವಾರ ಆಗಿತ್ತು. ಬೆಂಗಳೂರಿಗೆ ಗೊತ್ತಂತೆ ಹೋದ. ಬೆಂಗಳೂರದಲ್ಲಿ ಎಂತ ಮಾಡಿದ್ನ, ಎಂತ ಬಿಟ್ನ, ಯಾರ ಸಂಗತಿಗೆ ಹೋಗಿತ್ನ ಏನಂದ್ರೂ ನಮಗ್ ಗೊತ್ತಿಲ್ಲ. 1 ವಾರದ ಒಳಗೆ ನಾನು ಫೋನ್ ಮಾಡಿದೆ. ಎಲ್ಲಿವೆ ಮಗನೇ ಅಂದೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ, ಇಲ್ಲಿವೆ ನಾ ಬೆಂಗಳೂರಲ್ಲಿ ಅಂದ. ಅಟ್ಟೇ ಹೇಳಿದ್ದು. ನಾನು ಫೋನ್ ಕಟ್ ಮಾಡಿದೆ. ಅಲ್ಲಿ ಇವಾಗ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇದ್ದು. ನಾವು ಮಾಡಿದ್ರು. ಕಡೆಗೊಂದು ವಾರದ ಮೇಲೆ ಶುಕ್ರವಾರ ದಿವಸ ಬೆಳಿಗ್ಗೆಯ ಅಲ್ಲಿ ರೆಟೂಟಿಗೆ ಬಂದಿತ್ತು ಏನ್ ನಮಗ್ ಗೊತ್ತಿಲ್ಲ. ಶುಕ್ರವಾರ ದಿವಸ ಸುಮಾರು 11 ಗಂಟೆಗ 10:30ಗೆನೋ ಇಲ್ಲಿಗೆ ಬಂದ. ಮನೆಗೆ ಬಂದನು. ವಸ್ತ್ರ ವಾಷಿಂಗ್ ಮಿಷಿನ್ ನಲ್ಲಿ ಮತ್ತೆ ಅಲ್ಲಿ ಸೆಳುವುದೊಂದು ಬಂಡಿ ಮಾಡಿಟ್ಟ ನಾವು. ಅದ್ರ ಮೇಲೆ ವಾಷಿಂಗ್ ಮಿಷಿನ್ ವಸ್ತ್ರ ಹಾಕಿ ಅದ್ರ ಮೇಲೆ ಸೆಳೆತೆ ಹೊಳ್ದ. ಮಧ್ಯಾಹ್ನ ಆಯ್ತು. ನಮಗೆ ಹಸು ಆಯ್ತು. ಅವ ಅಲ್ಲಿ ವಸ್ತ್ರ ಸೆಳೆತೀವ ಅಂತ ಹೇಳಿದ್ರೆ ನಾವು ಊಟ ಮಾಡಿದ್ವಿ. ಊಟ ಮಾಡಿ ಇಲ್ಲಿ ಬಂದು ನಾವು ಹೆರಗೆ ಅಂಗಳದಲ್ಲಿ ಕೂತ್ಕೊಂಡು ಅವ ಅಲ್ಲಿ ಸೆಳೋದು ಬಂದ್ ಮಾಡಿ ಅವ ಊಟ ಮಾಡ್ತೇವ. ಅವನೇ ಹಾಕ ಊಟ ಮಾಡುದು. ಯಾವಾಗೂ ಊಟ ಮಾಡಿರುವ ಕಡೆಗೆ ಹಂಗೆ ನಾವು ನಮ್ಮ ಕೆಲಸ ಮಾಡ್ಕೊತೇವೆ. ನಾವು ಉಳ್ದಾಯ್ತು. ಇಲ್ಲೇ ಕೂತ್ಕೊಂಡು ಸಂಜೆವರೆಗೂ. ಸಂಜೆಗೆ 6 ಗಂಟೆ ಟೈಮ್ಗೆ ತಾನು ಮತ್ತೆ ಕೆಲ್ಸಕ್ಕೋತೀನಿ ಕಡಲ್ಲ. ಮತ್ತೆ ನಾಗೇಂದ್ರ ಅಣ್ಣ ಊಟ ಮಾಡ್ಕೊ ಹೋಗ್ತೀನಿ ನಬಲ ಅಂತ ನಾ ಇಷ್ಟು ವರ್ಷ ಹೇಳಿದೆ ಅವನಿಗೆ. ಕಡೆಗೆ ಮಕ್ಕಳ ಕಲೆ ಉಣ್ಣುಕಾಯಿ ಏನಾದ್ರು ನೋಡಿ ಅವಂಗೆ ಇವರು ನೋಡಿದ್ರು. ಕಡೆಗೆ ಅವ ಅಟ್ಟ ಹೇಳ್ತಿರ್ಬೇಕಾದ್ರೆ ಗಳಿಕ್ನಲ್ಲಿ ತಯಾರಾಕೊಂಡು ಬಂದ. ಬೈಕ್ ಇಲ್ಲಿ ಅಂಗಳದಲ್ಲಿ ಬೈಕ್ ಚಾಲು ಮಾಡ್ದ. ಮನೆ ಬೈಕ್ ಮುಂದೆ ತಕೊಂಡ ನಿಲ್ಲಿಸಿದ. ಮತ್ತು ಒಳಗೆ ಹೋದನು ಅಥವಾ ಇಲ್ಲೇ ಮತ್ತೆ ತಿರ್ಗಾ ಅಂಗಳದಲ್ಲಿ ತಿರ್ಗಾಡ್ನ ನಾನು ಲಕ್ಷಣೆ ಮಾಡಲಿಲ್ಲ. ಹಾಗೆ ಅವ ಮತ್ತೆ ಬೈಕ್ ಹತ್ತದ. ಬರೀ ಮಳೆ ಬೀಳ್ತಿದ್ವು. ಆವಾಗ ಅವ ಬಂದ. ಬೈಕ್ ಚಾಲು ಮಾಡ್ಕೊಂಡು ತಮ್ಮ ಅಲ್ಲಿದ್ದು ಕುರ್ಚಿ ಎಲ್ಲ ಸೈಡಿಗಿಟ್ಟೆ. ನಾನು ಸೈಡಿಗಿಟ್ಟೆ. ಮತ್ತೆ ನಾನು ತಮ್ಮ ಅವ್ ಬೈಕ್ ಅಂತ ತಾಗಿಸ್ರೆ ಮುರಿದೋತಿಯಲ್ಲ ಅಂತ ಸೈಡ್ಗಿಟ್ಟೆ ಇಲ್ಲಿ ಬಂದು ನಿಂತೆ. ನಾನು ತಮ್ಮ ಬರೀ ಮಳೆ ಹೋಯ್ತಿಯಲ್ಲ ನಿಲ್ಲ, ಅಪ್ಪ ಹೋಗಿ ಗೇಟ್ ತೆಗಿತಿ ಅಂದು ಗುರ್ರ ಬೈಕ್ ಚಾಲು ಮಾಡ್ಕೊಂಡು ಹೋಗ್ಬಿಟ್ಟ. ಕಡೆಗೂ ಅಟ್ಟ ಆದ್ಮೇಲೆ ಮತ್ತೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಟೈಮ್ ಫೋನ್ ಮಾಡುವ. ಬೆಳಗ್ಗೆ ಹೋಗ್ಬಿಡ್ತೆ ಅವ ನಿದ್ರೆನಲ್ಲಿರುವ ಅಂತ ಮಧ್ಯಾಹ್ನ ಫೋನ್ ಮಾಡಿದೆ. ಮಧ್ಯಾಹ್ನ ತನ ನಮ್ಮ ಜೊತೆ ಮೃತ ನಾಗೇಂದ್ರನ ತಾಯಿ ಸಹ ಇದ್ದಾರೆ. ಅಮ್ಮ, ಏನ್ ನೀವೆಲ್ಲಿ ಕೆಲಸ ಮಾಡ್ತಿದ್ರಿ? ನಾವಿಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದದ್ದು. ನಮಗೇನು ಗೊತ್ತಿಲ್ಲ. ಈಗ ನಾನು ಮನೇಲಿದ್ದೋಳಲ್ಲ. ನಿನ್ನೆಗೆ ಬಂದದ್ದು. ನಾನು ಮಗಳ ಮನೇಲಿದ್ದಿ ಕೆಲ್ಸಕ್ಕೆ ಹೋದ್ದು ಅಂಗಡಿ ಬೈಲಲ್ಲಿಂದಿ. ಕಡೆಗೆ ನಾನೀಗ ಮೊನ್ನೆಗೆ ಈಗ ಹಿಂಗಾದ ಅಂತ ಹೇಳಿ ಫೋನ್ ಬರುತ್ತಾನೆ ಬಂದದ್ದು. ನಂಗೆ ಏನು ಗೊತ್ತಿಲ್ಲ ಸರ್, ಏನೂ ಗೊತ್ತಿಲ್ಲ. ನಾನು ಈಗ ಇಂಥ ಕಡೆಗೆ ಫೋನ್ ಮಾಡಿದ್ರು ಒಂದು ಮಾತಾಡೋದು ಅಷ್ಟೇ, ಮತ್ತೇನು ನಂಗೆ ಗೊತ್ತಿಲ್ಲ. ನಾನು ನನ್ನ ಮಗಳ ಮನೇಲಿ ನೋಡೇನಿಲ್ಲ, ಕಣ್ಣೆಲ್ಲೇ ನೋಡ್ನಿಲ್ಲ. ನಾನು ನನ್ನ ಮಗಳ ಮನೇಲಿ ಅಲ್ಲಿಂದ ಕೆಲಸಕ್ಕೆ ಬರ್ತಾ ಇದ್ದು. ಇಲ್ಲಿಗೆ ಬಂದ ಮೊನ್ನೆಗೆ ನಾನು ಸರ್ ಮೊನ್ನೆಗೆ ಬಂದದ್ದು. ಇಲ್ಲಿ ಏನು ನಂಗೇನು ಗೊತ್ತೇ ಇಲ್ಲ, ಏನೂ ಗೊತ್ತಿಲ್ಲ ನಮ್ಗೆ ಎಂತಕ್ ಹಂಗ್ ಮಾಡಿದ್ನ ಏನೇನು. ಈಗ ಅವ್ನ ಜೀವಂತ ಹೋಗಿದ್ದ, ಕೊನೆಗೆ ಸುಟ್ಟು ಬೂದಿಂತ ಬಂದೆ ಅಂತ್ಯಕ್ರಿಯೆ ಮಾಡಂಗಾಯ್ತು. ಏಕೆ ಹಿಂಗ್ ಮಾಡ್ಕೊಂಡ? ಅದೇ ಹೇಳೋದು ನಾವು. ಏನೂ ಗೊತ್ತಿಲ್ಲ. ಅದೇ ಹೇಳ್ದೆ ನಾನು. ನಮಗೇನು ಗೊತ್ತಿಲ್ಲ. ಒಂದು ಮಾತು ಹೇಳಲಿಲ್ಲ, ಒಂದು ಮಾತಾಡ್ಲಿಲ್ಲ, ಏನೂ ಗೊತ್ತಿಲ್ಲ. ನಾವು ಹೋಗುದಾಗಿತ್ತು ಸರ್. ನಮ್ಗಿಂತ ಮುಂದೆ ಹೋದ ಕೈ ಮುಗಿ ನಮಗೇನೂ ಗೊತ್ತಿಲ್ಲ ಸರ್. ನಾವಿಲ್ಲಿ ಕೆಲಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದು. ಮತ್ತೇನೋ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ಸರ್. ನಂಗಂತೂ ಏನೂ ಗೊತ್ತಿಲ್ಲ. ಹೌದು, ನಂಗಂತೂ ಏನೂ ಗೊತ್ತಿಲ್ಲ.
ಅಲ್ಲಮ್ಮ ಈಗ ಪೊಲೀಸರೆಲ್ಲ ಬರ್ತಾರೆ ಇವೆಲ್ಲ ನೋಡ್ತಿದ್ರಿ. ಪೊಲೀಸರು ಹೇಳ್ತಿರೋ ಅವನಿಗೆ ಇಂತ ಹುಡುಗ ಹಿಂಗ್ ಮಾಡಿ ಅಂತ ಹೇಳಿದ ಕೂಡಲೇ ನಮಗೆ ಆಶ್ಚರ್ಯ ಅಂತೀರ. ಏನು ನಮ್ಗೇನು ಅಂತ ಹುಡುಗನ ಅಲ್ಲ ಅಂತ ಹೇಳ್ತೀರಿ. ಅವರೇ ನಮ್ಮ ಕಡೆಲಿ ಬಾಯ್ ಬಿಟ್ಟು ಹೇಳ್ತೀರಿ. ಅಲ್ಲ ಈಗ ಪೊಲೀಸರೆಲ್ಲ ಬಹಳ ಜನ ಬರ್ತೀಯಾರ ನಿಮ್ ಮನೆಗೆ ಈಗ. ಹೌದು. ಏನಾಗ್ತಿದೆ ನಮ್ಮ ಏನು ಹೇಳುವಂತ ಪರಿಸ್ಥಿತಿ ಇಲ್ಲ. ನಮಗೆ ಪರಿಸ್ಥಿತಿ ಕಂಗಾಲ. ನನ್ನ ಆಯುಷ್ಯ ಮುಗಿದ್ಲಕ್ಕ ಏನು ಇಲ್ಲ. ನನ್ನ ಮಗ ಇಲ್ಲ. ನಂಗೆ ಎಂತ ಜೀವನ ಬೇಕು ಹೇಳಿ. ನಿಮ್ಮಿಂದ ಏನು ಹುಟ್ಟದಾಗಿದ್ದು ಕಂಡವನಲ್ಲ ಇಂಥ ಕಷ್ಟನ. ನಾನೇನಾದ್ರೂ ಒಂದು ಯಾರು ಕೊಟ್ಟ ತಿನ್ನುವನು. ಎಲ್ಲರೂ ನಮ್ಮ ಬೆಳೆ ಇಂಥದ್ದೆಲ್ಲ ಬೆಳೆ ಮಾಡ್ಕೊಂಡು ನಾವು ತಿನ್ನೋದು. ಇಲ್ಲೇ ಉಳುದು ಯಾವತ್ತು ಉಳುದು. ಇಲ್ಲಿ ಬಿಟ್ಟು ಆದ್ರೆ ಏನು ಇಡುದಿಲ್ಲ. ದನ ಹಂದಿ ಅವು ಬೆಟ್ಟ ಪ್ರಾಣಿ ಎಲ್ಲ ಏನಾದ್ರು ತಿಂದು ಹಾಳು ಮಾಡ್ತೇವೆ ನಾವು. ಎಲ್ಲರೂ ಹುಚ್ಚಿ ಹಾಕಿ ಬಲೆ ಹಾಕಿ ಅದು ಕಟ್ಕೊಂಡಿರುವರು ನಾವು. ಈಗ ಹೋಗ್ತಾ ಚೆನ್ನಾಗಿ ಹೋದ ಇಲ್ಲಿಂದ ಬರ್ಬೇಕಾದ್ರೆ ಏನೋ ಒಂದು ತೊಂದರೆ ಕಾಣಲ್ಲ ನಮ್ಮ ಕಣ್ಣಿಗೆ. ಇಲ್ಲಿದೆ ಹೋಗಿ ಇಲ್ಲೇ ಬಂದು ನಿಂತ್ಕೊಂಡಿರ ಮಗನೇ ಮೊಳವೈತಿದಲ್ಲೋ ಒಂದ್ 2-3 ಸಲ ಹೇಳಿದೆ. ಆದ್ರೂ ಕೇಳಲಿಲ್ಲ. ಈಗೇನು ನಿನ್ನೆ ಬಾಡಿ ತಗೊಬಂದ ಅಂತ್ಯಕ್ರಿಯೆ ಬಾಡಿ ತಗೊಂಡ್ರೆ ರಾತ್ರಿನೇ ಬೂದಿ ಮಾಡಾಯ್ತು. ಬಾಡಿ ಅಂದ್ರೆ ಏನೂ ಇಲ್ಲ ಕಣ್ಣಲ್ಲಿ ನೋಡಕ್ ಹೋಗುದಿಲ್ಲ. ಏನೂ ಇಲ್ಲ. ನಾವಂತೂ ಮಾಡಿದ ಸಾಯ್ತ್ರ ಎಲ್ಲ ಮಾಡಿ ಅವನಿಗೆ ಏನ್ ಹಾಕ್ಬೇಕು ಹಾಕಬೇಕು. ಬೊಂಬೆ ಮಕ್ಕಳು ನನ್ನ ಮಗ ಏನೂ ಇಲ್ಲ. ಯಾರು ಮಾತಿನಿಂದ ಹಿಂಗ್ ಮಾಡಿದ, ಯಾರು ಕೊಟ್ಟ ನನ್ನ ಮಗ ಏನಂದೇ ಗೊತ್ತಿಲ್ಲ. ನನ್ನ ಪರಿಸ್ಥಿತಿ ಕಂಗಾಲ ಮಾಡಕಣು ಅದ. ನನ್ನ ಸಾಕುವರಿ ಯಾರ ತಾಯಿ. ಚೆನ್ನಾಗಿದ್ದಿದ್ ಮಗ ಹೋಗ್ತಾ ಚೆನ್ನಾಗಿ ಹೋದ ಬರ್ಬೇಕು. ಏನಾದ್ರು ತರಕಾರಿಯೋ ಏನಾದ್ರು ಎಲ್ಲರೂ ಕೆಲ್ಸಕ್ಕೆ ಹೋಗಿ ತಂದೆ ಮಾಡಿ ನಾವಾದ್ರೂ ಬೇಸ್ಗ ತಿಂತಿದ್ದವು. ತಾಯಿ ಯಾರ ಇವನ್ನ ತಲೆ ತಿರ್ಸಿ ಯಾರು ಕೊಟ್ರೋ ಯಾರು ಅವನಿಗೆ ಏನು ಮಾಡಿದ್ರೆ ನಂಗೇನು ಗೊತ್ತಿರುವಂತದಲ್ಲ. ಏನು ಗೊತ್ತಿಲ್ಲ ನಂಗೆ. ಏನಮ್ಮ ಏನು ಹುಲ್ ಬೊಂಬೆ ಮಾಡಿ? ಹೌದು, ಹುಲ್ ಬೊಂಬೆ ಮಾಡಿ ನಾವು ನಮ್ಮ ಶಾಸ್ತ್ರ ಮಾಡಾಯ್ತು. ಏನು ಇಲ್ಲ. ಎಂತದ ಎಂತ ಇಟ್ಟೆ ಕಟ್ತಕ್ಕ ಬಂದಿರು ಮಾಡ್ತಾವೆ ಎಂತದ ತಂದಿರು ತಂದದ್ದು ನಾವು ಹುಲ್ ಬೊಂಬೆ ಮಾಡ್ಕೊಂಡು ಸುಟ್ಟಾಗಿದ್ದು ಬೂದಿ ಮಾಡಾಗಿದ್ದು. ನಮಗೇನೋ ಗೊತ್ತಿಲ್ಲ ಸರ್. ನಾ ಬಂದದ್ದು ಮೊನ್ನೆನೆ ಬಂದದ್ದು. ಮನೆಯಲ್ಲೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಿರೋದೇ. ಎಲ್ಲೂ ಈಗ ಆರಾಮಿಲ್ಲದಳು. ನಾನು ಅದೇ ಆ ದಿವಸ ಫೋನ್ ಮಾಡ್ಕೊಂಡು ಮಾತಾಡಿದ ದಿವಸ ಹಾಸ್ಪಿಟ್ಲಿಗೆ ಹೋಗಿ ಗುಳಿಗೆ ತಕ ಬರ್ಬೇಕು ಅಂತ ಹೇಳ್ಕೊಂಡು ಗುಳಿಗೆ ತನ್ನೆಲ್ಲ ಹಂಗೆ ಮನೆಗೆ ಬಂದು ಈಗ ಇವತ್ತು ತರಿಸಿ ಒಬ್ಬನ ಕುಡುಗು ಬೇರೆ ಕುಡುಗು. ಎಷ್ಟು ದಿನ ಆಗಿತ್ತು ನೋಡಿಲ್ಲ ಹಂಗೆ? ನಾವು ಸುಮಾರು ಒಂದು 15 ದಿವಸ ಆಯ್ತು. ಒಂದು 15 ದಿವಸ ಆಯ್ತು. ಫೋನ್ ಮಾಡ್ತೇವೆ ಮಾತಾಡ್ತೇವ. ತಾನು ಕೆಲಸ ಮಾಡ್ತೇವೆ, ಕೆಲ್ಸದ ಮೇಲೆ ಇವೆ ಅಂತ ಹೇಳ್ಕೊಂಡು ಹೇಳ್ತೇವೆ ಅಷ್ಟೇ. ಆರಾಮಿವೆ ಅಂತ ಆರಾಮಿವೆ ಅಷ್ಟೇ. ಮತ್ತೆ ನಮ್ಮ ಕಡೆಗೆ ಏನು ಹೇಳೋದಿಲ್ಲ. ಅಷ್ಟೇ ಹೇಳೋದು ನಮ್ಮ ಕಡೆ. ಮತ್ತೇನು ಹೇಳೋದಿಲ್ಲ. ಒಂದೇ ಮಾತು ಅಷ್ಟೇ. ನಾವಾಗ ಆರಾಮಿವೆ. ಈ ರೀತಿ ಅವ್ನು ಸ್ಫೋಟ ಮಾಡ್ಕೊಂಡು ಸಾಯಂತದ್ದು ಅಂತ ಪ್ರೀತಿ ಏನಿತ್ತು? ಹೌದು, ನಮಗೇನು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲ ನಮಗೆ. ಹೌದು, ಏನೂ ಗೊತ್ತಿಲ್ಲ ನಮಗೆ. ಈಗ ನಿನ್ನೆಗವ ಹಿಂಗಾದ ಅಂತ ಹೇಳಿದ ಕೂಡಲೇ ಗೊತ್ತು. ಏನೂ ಗೊತ್ತಿಲ್ಲ ನಮಗೆ. ಇದು ಏನು ನಾಗೇಂದ್ರಗೌಡ ಅವರ ಪೋಷಕರ ಅಭಿಪ್ರಾಯ. ಇಲ್ಲಿಂದ ಹೋಗ್ಬೇಕಾದ್ರೆ ಬಹಳ ಚೆನ್ನಾಗಿ ಹೋದ. ಆದ್ರೆ ಬರ್ಬೇಕಾದ್ರೆ ಅವ್ನು ಬೂದಿಯಾಗಿ ಬಂದ ಒಂದು ಹುಲ್ಲು ಬೊಂಬೆನ ನಾವು ಅಂತ್ಯಕ್ರಿಯೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಅನ್ನೋ ಕಣ್ಣೀರನ್ನ ಅವ್ರು ಹಾಕ್ತಿರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪಾಂಡು ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ.